ಎಲ್ರಿಗೂ ಹೇಳ್ತಾರೆ ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ಥರದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂತಹ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ನಾವು ಈ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನು ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಒಂದು ತಂಡವನ್ನ ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು, ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ರಾಜ್ಯದ ಎಲ್ಲ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನು ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ಥರ ನನ್ನದು ಒಂದು ಆಸೆ, ಈ ಕೊರಗಜ್ಜವನ್ನು ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಿನಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ.